ಸಮಸ್ತ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ನಮ್ಮ ಕರ್ನಾಟಕ ಸರ್ಕಾರ ಬೆಂಗಳೂರನ್ನ ಕನ್ನಡಿಗರ ರಾಜಧಾನಿ, ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ವಲಯಗಳಾಗಿ ವಿಂಗಡಣೆ ಮಾಡಿ 5 ಪಾಲಿಕೆಗಳ ರಚನೆ ಮಾಡಕ್ಕೆ ಮುಂದಾಗಿದೆ. ಇದನ್ನ ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಬೆಂಗಳೂರನ್ನ 5 ಭಾಗಗಳಾಗಿ ವಿಂಗಡಣೆ ಮಾಡುವ ಬದಲು ಈಗಾಗಲೇ 8 ವಲಯಗಳಿದೆ. ಇನ್ನೆಷ್ಟು ವಲಯಗಳು ಜಾಸ್ತಿ ಮಾಡಿ ಮತ್ತು ದಕ್ಷ ಅಧಿಕಾರಿಗಳ ನೇಮಕ ಮಾಡಿ ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಪಾಲಿಕೆಗಳಾಗಿ ವಿಂಗಡಣೆ ಮಾಡಲೇಬಾರದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ವಿನಂತಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂತೀವಿ. ಇದರಿಂದ 5 ವಲಯಗಳು ವಿಂಗಡಣೆ ಮಾಡೋದ್ರಿಂದ ಸಮಸ್ತ ಕನ್ನಡ ಬಂಧುಗಳಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಕಿಂಚಿತ್ತು ಉಪಯೋಗ, ಯಾವುದೇ ರೀತಿ ಉಪಯೋಗ ಇಲ್ಲ. ಈ ರೀತಿ ವಿಂಗಡಣೆ ಮಾಡೋದ್ರಿಂದ ಈ ಭೂ ದಂಧೆ ನಡೆಸೋರಿಗೆ, ಮಾದಕ ವಸ್ತುಗಳ ದಂಧೆ ನಡೆಸೋರಿಗೆ ಇಂತಹರು ಉಪಯೋಗ ಆಗಬಹುದೇ ವಿನಃ ಸಮಸ್ತ ಕರ್ನಾಟಕದ ಯಾವುದೇ ಒಂದು ಕನ್ನಡ ಬಂಧುಗಳು ಇದರಿಂದ ಯಾವುದೇ ರೀತಿಯ ಕಿಂಚಿತ್ತು ಉಪಯೋಗ ಇಲ್ಲ. ದಯವಿಟ್ಟು ಈ ವಿಚಾರಣೆ ಇಲ್ಲಿಗೆ ಬಿಟ್ಬಿಟ್ಟು ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇಡೀ ಬೆಂಗಳೂರನ್ನ ಕಟ್ಟಿದ ಮಹಾಪುಣ್ಯ ಪುರುಷ, ಆವತ್ತು ಸಣ್ಣ ಕನ್ನಡಿಗರ ದೊರೆ, ಯಲಹಂಕದ ನಾಡ ಪ್ರಭುಗಳು ಕೆಂಪೇಗೌಡರು ಅವತ್ತು ಬೆಂಗಳೂರು ಕಟ್ಟಿಲ್ಲ ಅಂದ್ರೆ ಇವತ್ತು ನಾವು ಈ ರೀತಿ ಉಸಿರಾಡಿ ಮಾತಾಡ್ತಾ ಸಾಧ್ಯನೇ ಇರ್ತಾ ಇರಲಿಲ್ಲ. ನೀವು ವಿಭಜನೆ ಯೋಚನೆ ಮಾಡುವ ಬದಲು ಅಂತ ಮಹಾಪುಣ್ಯ ಪುರುಷ ಕೆಂಪೇಗೌಡರ ಕನ್ನಡಿಗರ ದೊರೆ ಕೆಂಪೇಗೌಡರ ಹೆಸರನ್ನ ಇಡೀ ಬೆಂಗಳೂರಿಗೆ, ಕನ್ನಡಿಗರ ರಾಜಧಾನಿ ಏನ್ ಬೆಂಗಳೂರು ಇದೆಯಲ್ಲ, ಇಡೀ ಬೆಂಗಳೂರಿಗೆ ಕೆಂಪೇಗೌಡ ಹೆಸರನ್ನ ನಾಮಕರಣ ಮಾಡಬೇಕಂತಟ್ಟು ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಂತೀವಿ. ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿದೆಯಲ್ಲ, ಈ ಹೆಸರನ್ನು ಬದಲಾಯಿಸಿ ಕೆಂಪೇಗೌಡ ಮಹಾನಗರ ಪಾಲಿಕೆ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಬೇಕು. ಇದರಿಂದ ಸಮಸ್ತ ಕನ್ನಡ ಬಂಧುಗಳು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ನಾನು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೇನೆ. ಹಾಗೂ ಇನ್ನಿತರ ಪಕ್ಷಗಳು, ಜನತಾದಳ ಆಗಿರಬಹುದು, ಬಿಜೆಪಿ ಆಗಿರ್ಬೋದು, ಎಲ್ಲಾ ಸಮಸ್ತ ಇಲ್ಲೇನು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡುವಂತ ಎಲ್ಲಾ ಪಕ್ಷಗಳು ಈ ವಿಷಯದಲ್ಲಿ ಧ್ವನಿ ಎತ್ತಬೇಕು. ಹಾಗೂ ಇಡೀ ಬೆಂಗಳೂರಿಗೆ, ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಕೆಂಪೇಗೌಡ ನಗರ ಎಂದು ನಾಮಕರಣ ಮಾಡೋವರೆಗೂ ಧ್ವನಿ ಎತ್ತಬೇಕು. ನಾಮಕರಣ ಮಾಡೋ ತರ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.